ದಿಢೀರಾಗಿ ಏನಾದರೂ ಸ್ಪೆಷಲ್ ರೆಸಿಪಿ ಬೇಕಿದ್ದರೆ ಈ ರೆಸಿಪಿನ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದು. ಓಕೆ ನೋಡಿ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಮತ್ತು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ನೀವಿಲ್ಲಿ 2 ಕಪ್ ಗೋಧಿ ಹಿಟ್ಟು ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಸರಿಯಾಗಿ ಬರುತ್ತೆ. ಇವಾಗ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ನಾದ್ಕೊತಿದ್ದೀನಿ. ಯಾವ ರೀತಿ ನಾದ್ಕೋಬೇಕಂದ್ರೆ, ನಾವು ಚಪಾತಿ ಹಿಟ್ಟು ನಾದ್ಕೋತೀವಲ್ಲ ಅದಕ್ಕಿಂತ ಲೈಟಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು, ಆ ರೀತಿ ಇದನ್ನು ನಾದ್ಕೊಳ್ಳಿ. ಮತ್ತು ನೀರನ್ನ ಜಾಸ್ತಿ ಒಮ್ಮೆ ಹಾಕೋಕೆ ಹೋಗಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಸಾಫ್ಟಾಗಿ ಇದನ್ನು ಹಿಟ್ಟನ್ನು ನಾದ್ಕೊಳ್ಳಿ. ಓಕೆ ನೋಡಿ, ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿದೆ, ಆ ರೀತಿ ಇದನ್ನು ನಾದ್ಕೊಂಡಿನಿ. ಮತ್ತು ಒಂದು 2 ನಿಮಿಷ ಆಗೋ ತನಕ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಓಕೆ ನೋಡಿ, ನೀವು ಮೊದಲೇ ಹೇಳಿದಾಗೆ ನೀವಿಲ್ಲಿ 2 ಕಪ್ ಗೋಧಿ ಹಿಟ್ಟೆ ಬಳಸ್ಬೋದು. ಸ್ವಲ್ಪ ಮೈದಾ ಹಿಟ್ಟು ಹಾಕಿದರೆ ಇದು ರುಚಿ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು ಎಲ್ಲನೂ ಸರಿಯಾಗಿ ಬರುತ್ತೆ ಇದ್ರದ್ದು. ಓಕೆ ನೋಡಿ, ಒಂದು 2 ನಿಮಿಷ ನಾದ್ಕೊಂಡು ನಾನು ಇವಾಗ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿದ್ದಕ್ಕೆ ಒಂದು 10-15 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಇದು ಒಂದು 15 ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೆ ಬಿಡಬೇಕಾಗುತ್ತೆ. ಸೈಡ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ಸೊ ಇದಕ್ಕೆ ಒಂದು ಸಣ್ಣದಾಗಿ ಮಸಾಲ ಮಾಡಬೇಕು. ಹೀಗಾಗಿ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಒಂದು 5 ಆಲೂಗಡ್ಡೆನ ಬೇಯಿಸಿಟ್ಕೊಂಡು ನೋಡ್ತಿರ್ಬೋದು, ಡ್ರೈ ಆಗಿದೆ. ಇವಾಗ ಇದು ನಾನು ತುರ್ಕೊತಿದ್ದೀನಿ. ಈ ರೀತಿ ತುರ್ಕೊಳ್ಳಿ. ನೀವು ಬೇಕಾದರೆ ಮ್ಯಾಶ್ ಕೂಡ ಮಾಡ್ಕೋಬೋದು, ಬಟ್ ಮ್ಯಾಶ್ ಮಾಡಿದರೆ ಏನಾಗುತ್ತೆ, ಒಂದು ಸ್ವಲ್ಪ ಗಂಟು ಬರುತ್ತೆ ಅದು. ಹೀಗಾಗಿ ಈ ರೀತಿ ತುರ್ಕೊಂಡೇ ತೊಗೊಳ್ಳಿ. ಒಂದು 5 ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನಿಲ್ಲಿ, ಅಥವಾ ಒಂದು ಅರ್ಧ kg ಆಗುವಷ್ಟು ಆಲೂಗಡ್ಡೆ ಇರ್ಬೋದು ಇದು. ಓಕೆ ನೋಡಿ, ಎಲ್ಲನೂ ಇದೇ ರೀತಿಯಾಗಿ ನೀವು ತುರ್ಕೊಳ್ಳಿ. ಓಕೆ ನೋಡಿ, 5 ಆಲೂಗಡ್ಡೆ ನಾನು ತುರ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು, ಬೇಯಿಸ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಂಡು ತೊಗೊಳ್ಳಿ ಆಲೂಗಡ್ಡೆ. ಓಕೆ ನೋಡಿ, ಎಲ್ಲ ಆಲೂಗಡ್ಡೆ ತುರ್ಕೊಂಡಾಗಿದೆ. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ 1 ಈರುಳ್ಳಿ ಹಾಕ್ಕೊತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡೇ ಹಾಕೋಬೇಕಾಗುತ್ತೆ ಈರುಳ್ಳಿ. ಮತ್ತು ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದಂಥದ್ದು. ನೀವಿಲ್ಲಿ ಪಾಲಕ್ ಸೊಪ್ಪಿನ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪನೇ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು 2 ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನು 1 ಚಮಚ ಆಗುವಷ್ಟು ಹಾಕಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಧನಿಯಾ ಪೌಡರ, ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ. ಮತ್ತು ಆಮ್ಚೂರ್ ಪೌಡರ್ ಹಾಕ್ಕೊತಿದ್ದೀನಿ. ನೀವು ಇದರ ಬದಲಾಗಿ ಚಾಟ್ ಮಸಾಲ ಕೂಡ ಹಾಕೋಬೋದು. ಸುಮಾರು 1 ಚಮಚ ಆಗುವಷ್ಟು ಹಾಕಿದ್ದೀನಿ. ಆಮ್ಚೂರ್ ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಯಾವುದಾದ್ರೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ನಾವಿಲ್ಲಿ ಖಾರ ಕೂಡ ಹಾಕಿರ್ತೀವಲ್ಲ, ಹೀಗಾಗಿ ನೋಡ್ಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಎಲ್ಲನೂ ಸೇರಿಸಿ ಕೈಲಿಂತ ಸರಿಯಾಗಿ ಇದನ್ನು ಹಿಟ್ಟು ಯಾವ ರೀತಿ ನಾದ್ಕೋತೀವಿ ನೋಡಿ, ಆ ರೀತಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಡ್ರೈ ಆಗಿರಬೇಕು ಆಲೂಗಡ್ಡೆ, ನೋಡ್ತಿರ್ಬೋದು ಡ್ರೈ ಆಗಿದೆ ಇವಾಗ. ಸೊ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಮತ್ತು ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ನಾನಿದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಸೊ ನೀವು ಕೂಡ ಸುಮಾರು ಆಲೂ ಪರೋಟ ಮಾಡಿರ್ತೀರಿ, ಬಟ್ ಈ ವಿಧಾನದಲ್ಲಿ ಖಂಡಿತ ನೀವು ಮಾಡೂ ಇರಲ್ಲ, ತಿಂದು ಇರಲ್ಲ. ಓಕೆ, ಇವಾಗ ನಾನು ಮಸಾಲ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟು ಕೂಡ ಸುಮಾರು ಒಂದು 15 ನಿಮಿಷ ಆಗಿದೆ. ಮತ್ತು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ರೆಸಿಪಿ. ಮಕ್ಕಳ ಟಿಫಿನ್ ಬಾಕ್ಸ್ಗೆ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ಕೂಡ ಈ ಪರೋಟಾನ ಮಾಡ್ತಾರೆ. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ, ತುಂಬಾ ರುಚಿಯಾಗಿ ಬರುತ್ತೆ. ಓಕೆ, ಇವಾಗ ಒಂದು 2 ಕಪ್ ಹಿಟ್ಟಲ್ಲಿ ಒಂದು 2 ಭಾಗ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು, ಸ್ವಲ್ಪ ಜಾಸ್ತಿನೇ ಹಿಡ್ಕೊಂಡಿದ್ದು ನಾನು ಹಿಟ್ಟು. ಸುಮಾರು ಒಂದು 3 ಚಪಾತಿ ಆಗುತ್ತೆ ಇದರಲ್ಲಿ, ಅಷ್ಟು ಹಿಟ್ಟು ಇಟ್ಕೊಂಡಿದ್ದು ನಾನಿಲ್ಲಿ. ಇವಾಗ ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಮತ್ತು ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ನೋಡಿ, ಇವಾಗ ಇದು ಏನಿಲ್ಲ, ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಆ ರೀತಿ ಇದು ರೌಂಡಾಗಿ ಇದನ್ನು ಲಟ್ಟಿಸ್ಕೊತಿದ್ದೀನಿ. ಜಾಸ್ತಿ ದಪ್ಪನೂ ಇಲ್ಲ ಮತ್ತು ಜಾಸ್ತಿ ತೆಳ್ಳಗಿಲ್ಲ, ಆ ರೀತಿ ಇದನ್ನು ದೊಡ್ಡ ಸೈಜಿಂದ ಲಟ್ಟಿಸ್ಕೊತಿದ್ದೀನಿ. ಸ್ವಲ್ಪ ಜಾಸ್ತಿನೇ ದೊಡ್ಡದಿದೆ, ಯಾಕಂದರೆ ನಾನು ಹಿಟ್ಟು ಕೂಡ ಜಾಸ್ತಿ ಹಿಡ್ಕೊಂಡಿದ್ದಲ್ಲ, ಹೀಗಾಗಿ. ಓಕೆ ನೋಡಿ, ಎಷ್ಟು ದೊಡ್ಡದು ಲಟ್ಟಿಸ್ಕೊಂಡು ನಾನಿಲ್ಲಿ ತೋರಿಸ್ತಿದ್ದೀನಿ. ಸೊ ಇವಾಗ ಅಷ್ಟೇ, ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳ್ಳಗಿಲ್ಲ, ಆ ರೀತಿ ಲಟ್ಟಿಸ್ಕೊಂಡಿನಿ. ಇವಾಗ ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ, ಕರಗಿಸ್ಕೊಂಡು ತುಪ್ಪ ಹಾಕ್ಕೊತಿದ್ದೀನಿ. 1-2 ಚಮಚ ಆಗುವಷ್ಟು. ಓಕೆ ನೋಡಿ, ಈ ರೀತಿ ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಮಾಡಿ ಲೇಯರ್ ತುಂಬಾ ಸರಿಯಾಗಿ ಬರುತ್ತೆ ಇದ್ರದ್ದು. ಓಕೆ ನೋಡಿ, ಈ ರೀತಿ ಸುರುವಿಲಿಂದ ಲಾಸ್ಟ್ ತನಕ ನಾನು ಸುತ್ತಕೊಳ್ತಾ ಬರ್ತಿದ್ದೀನಿ. ನೋಡ್ತಿರ್ಬೋದು, ರೂಲ್ ಮಾಡ್ಕೊತ ಬರ್ತಿದ್ದೀನಿ. ಓಕೆ ನೋಡಿ, ಟೈಟಾಗಿ ರೂಲ್ ಮಾಡಿ
ಓಕೆ ನೋಡಿ ರೂಲ್ ಮಾಡ್ಕೊಂಡು ಆಗಿದೆಯವಾಗ ಎಷ್ಟು ರೂಲಾಗಿ ಬಂದಿದೆ ನೋಡಿ, ಇಷ್ಟು ಲೇಯರ್ ಆಗಿ ಬರುತ್ತೆ ನಮ್ಮ ಚಪಾತಿ. ಓಕೆ ಸೈಡ್ನಲ್ಲಿ ಒಂದು ಸ್ವಲ್ಪನೇ ಮೊದಲಿಗೆ ನಾನು ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ ಇವಾಗ ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ಓಕೆ ಎಲ್ಲನೂ ಸೇರಿಸಿ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ವಾವ್ ನೋಡಿ ಎಷ್ಟು ಸುಲಭವಾಗಿ ಸರಿಯಾಗಿ ಕಾಣ್ತಿದೆ ಅಂಥೇಳಿ. ಇಲ್ಲಿ ಹೋಟೆಲಲ್ಲಿ ತುಂಬಾ ಪ್ರಸಿದ್ಧವಾಗಿರುವಂತಹ ರೆಸಿಪಿ ಕೂಡ ಹೌದು, ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇಲ್ಲಿ ಮಂದಿ. ಓಕೆ ನೋಡಿ ಇದರಂದು ಒಂದು ಭಾಗ ತೊಗೊಂಡು ಈ ರೀತಿ ಸ್ವಲ್ಪ ಕೈಲಿಂದ ಅಡಲ್ ಮಾಡ್ಕೊತಿದ್ದೀನಿ. ಓಕೆ ಎಲ್ಲನೂ ಸೇರಿಸಿ ನೀವು ಇದೇ ರೀತಿಯಾಗಿ ಸೈಡಿಗೆ ಎತ್ತಿಟ್ಕೋಬೋದು ಮಾಡ್ಕೊಂಡು. ಒಂದು 2 ಭಾಗ ಬೇಕಾಗುತ್ತೆ ನಮಗೆ ಇದರಲ್ಲಿ ಒಂದು ಪರೋಟ ಮಾಡೋದಕ್ಕೆ. ಓಕೆ ನೋಡಿ ಈ ರೀತಿ ನಾವು ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಂಡು ಒಳಗಡೆ ತುಪ್ಪ ಹಚ್ಚಿ ಈ ರೀತಿ ಕಟ್ ಮಾಡ್ಕೋತೀವಲ್ಲ, ಹೀಗಾಗಿ ತುಂಬಾ ಲೇಯರ್ ಆಗಿ ಬರುತ್ತೆ ಇದು. ಓಕೆ ನೋಡಿ ಎಲ್ಲನೂ ಸೇರಿಸಿ ಇದೇ ರೀತಿ ಒಮ್ಮೆನೇ ನೀವು ಮಾಡ್ಕೊಂಡು ಸೈಡ್ನಲ್ಲಿ ಎತ್ತಿಟ್ಕೋಬೋದು. ಓಕೆ ನೋಡಿ ಎಲ್ಲ ಸೇರಿಸಿ ನಾನು 2 ಸೈಡ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ಓಕೆ ಇವಾಗ ಇದಕ್ಕೆ ಒಂದು 5 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಜಸ್ಟ್ ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇದಕ್ಕೆ. ಓಕೆ ನೋಡಿ ಒಂದು 5 ನಿಮಿಷ ಆಗಿದೆ ಇವಾಗ. ಸೊ 5 ನಿಮಿಷ ಆದಮೇಲೆ ಇದಕ್ಕೆ ಲಚ್ಚಾ ಪರೋಟ ಮಾಡ್ತಿದ್ದೀನಿ. ಓಕೆ ಇದರಲ್ಲಿ ಮೊದಲಿನ ಒಂದು ಭಾಗ ತೊಗೊಂಡು ಪೂರಿ ಯಾವ ರೀತಿ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಒಂದು ಸ್ವಲ್ಪನೇ ದಪ್ಪನೇ ಇರಲಿ, ಜಾಸ್ತಿ ತೆಳ್ಳಗೆ ಲಟ್ಟಿಸ್ಬಾರ್ದು, ಯಾಕೆಂದರೆ ಲೇಯರ್ ಆಗಿ ಬರುತ್ತೆ ಇದು. ಓಕೆ ನೋಡಿ ಸ್ಲೋಲಿಯಾಗಿ ಲಟ್ಟಿಸ್ಕೊತಿದ್ದೀನಿ. ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಒಂದು ಲಟ್ಟಿಸ್ಕೊಂಡು ಆಗಿದೆ ಇವಾಗ. ಪೂರಿ ಯಾವ ಸೈಜಿಂದ ಇರುತ್ತೆ ನೋಡಿ ಆ ಸೈಜಿಂದ ಲಟ್ಟಿಸ್ಕೊಂಡಿದ್ದೀನಿ. ಸೊ 2 ಕೂಡ ನಾನು ಲಟ್ಟಿಸ್ಕೊಂಡು ಆಗಿದೆ ಇವಾಗ ಇದು ಮಸಾಲ ಹಚ್ತಿದ್ದೀನಿ. ನಾವು ಆಲೂ ಮಸಾಲ ತಯಾರು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಚ್ತಿದ್ದೀನಿ. ಸುಮಾರು 1 ಚಮಚ ಆಗುವಷ್ಟು ಹಚ್ತಿದ್ದೀನಿ ದೊಡ್ಡ ಚಮಚಲಿಂದ. ಈ ಮಸಾಲ ನೀವು ರಾತ್ರಿಯೇ ತಯಾರು ಮಾಡಿ ಇಟ್ಕೊಂಡು ಫ್ರಿಜ್ನಲ್ಲಿ ಇಟ್ಕೋಬೋದು. ತಯಾರು ಮಾಡ್ಕೊಂಡು ಮುಂಜಾನೆ ಇದನ್ನು ಝಟ್ಪಟ್ನಲ್ಲಿ ಈ ರೀತಿ ಮಾಡ್ಕೋಬೋದು. ಓಕೆ ನೋಡಿ ಈ ರೀತಿ ಇಡ್ತಿದ್ದೀನಿ ಇನ್ನೊಂದು ಪೂರಿ. ಓಕೆ ಈ ರೀತಿ ಎಲ್ಲ ಸೈಡಿನಿಂದ ಎಲ್ಲನೂ ಪ್ಯಾಕ್ ಮಾಡ್ಕೊತಿದ್ದೀನಿ, ಯಾಕಂದರೆ ನಾವು ಲಟ್ಟಿಸಿದಾಗ ಅದು ಮಸಾಲ ಹೊರಗೆ ಬರಬಾರ್ದಲ್ಲ, ಹೀಗಾಗಿ. ಓಕೆ ನೋಡಿ ಮತ್ತೆ ಒಂದು ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ಇದಕ್ಕೆ ತೆಳ್ಳಗೆ ಲಟ್ಟಿಸ್ಕೊತಿದ್ದೀನಿ. ಏನು ಕಷ್ಟನೇ ಇಲ್ಲ, ತುಂಬಾ ಸರಳವಾಗಿ ಮಾಡುವಂತಹ ರೆಸಿಪಿ, ತುಂಬಾ ರುಚಿಯಾಗಿ ಬರುತ್ತೆ ಇದು. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಆಲೂ ಲಚ್ಚಾ ಪರೋಟ ಅಂತ ಹೇಳೋದು. ಜಟ್ಪಟ್ನಲ್ಲಿ ಮಾಡ್ಕೋಬೋದು ಈ ರೆಸಿಪಿ. ಸೊ ಡಿಫ್ರೆಂಟ್ ಆಗಿರುವಂತಹ ರುಚಿ ಕೂಡ ಹೌದು. ಸೊ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ ಇಲ್ಲಿ ಹಂಚು ಕೂಡ ಗರಮ್ ಆಗಿದೆ. ಮೊದಲಿಗೆ ಒಂದು ಸ್ವಲ್ಪನೇ ತುಪ್ಪ ಹಚ್ತಿದ್ದೀನಿ. ಓಕೆ ನೋಡಿ ತುಪ್ಪ ಹಚ್ಚಿದ ಮೇಲೆ ನಾವು ಏನಿಲ್ಲ ಚಪಾತಿ ಅಥವಾ ನಾವು ಪರೋಟ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ 2 ಕಡೆಗೆ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ನೀವು ಇಲ್ಲಿ ಬೇಯಿಸ್ಕೋಬೋದು. ಓಕೆ ನಾನಿಲ್ಲಿ ತುಪ್ಪ ಹಚ್ತಿದ್ದೀನಿ. ತುಪ್ಪ ಇದೆ ಮನೆಯಲ್ಲಿ, ಹೀಗಾಗಿ ತುಪ್ಪ ಹಚ್ಕೊತಿದ್ದೀನಿ. ನೀವು ಇಲ್ಲಿ ಎಣ್ಣೆ ಕೂಡ ಹಚ್ಕೋಬೋದು. ವಾವ್ ನೋಡಿ 2 ಕಡೆ ಕೆಂಪಾಗೋತನ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪನೇ ಉಪ್ಪು ಖಾರ ಜಾಸ್ತಿ ಹಾಕಿದರೆ ಹಾಗೆ ಬಿಸಿ ಬಿಸಿ ಇರುವಾಗ ನೀವು ತಿನ್ಬೋದು. ಇದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಪರೋಟ. ವಾವ್ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ. ಕಲರ್ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ನಾವು ಹಿಟ್ಟಿನಲ್ಲಿ ಸಕ್ಕರೆ ಹಾಕಿರ್ತೀವಲ್ಲ, ಹೀಗಾಗಿ ಎಷ್ಟೊಂದು ಸರಿಯಾಗಿ ಕಲರ್ ಬರುತ್ತೆ ಅದಕ್ಕೆ. ನೀವಂತೂ ಕಂಟಿನ್ಯೂ ಆಲೂ ಪರೋಟ ಮಾಡ್ತಿರ್ತೀರಿ, ಈ ರೀತಿ ಲಚ್ಚಾ ಪರೋಟ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ ಇನ್ನೊಂದು ಕೂಡ ತಯಾರಾಗಿದೆ ಇವಾಗ. ಇದು ಕೂಡ ಅಷ್ಟೇ ಕೆಂಪಾಗೋ ತನಕ 2 ಕಡೆಗೆ ಬೇಯಿಸ್ಕೊಂಡಿನಿ. ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಇದು. ಸೊ ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು. ಅಥವಾ ನೀವು ನಿಮ್ಮ ಮುಂಜಾನೆ ಟೈಮ್ ಇಲ್ಲ ಅನ್ನೋದಾದರೆ ನೀವು ಮಸಾಲನ ತಯಾರು ಮಾಡ್ಕೊಂಡು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಈ ರೀತಿ ನೀವು ಮುಂಜಾನೆ ಲಚ್ಚಾ ಪರೋಟನ ಮಾಡ್ಕೋಬೋದು. ವಾವ್ ನೋಡಿ ಓಕೆ ನಮ್ಮ ಆಲೂ ಲಚ್ಚಾ ಪರೋಟ ತಯಾರಾಗಿದೆ. ಇದು ಹಾಗೆ ಕೂಡ ತಿನ್ಬೋದು ನೀವು. ಮಕ್ಕಳಿಗೋಸ್ಕರ ಟಿಫಿನ್ ಬಾಕ್ಸ್ ಕೂಡ ಮಾಡ್ಕೋಬೋದು, ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ಏನಾದರೂ ಸ್ಪೆಷಲ್ ರೆಸಿಪಿ ಬೇಕಂದರೆ ಅದನ್ನು ನೀವು ಟ್ರೈ ಮಾಡ್ಕೋಬೋದು. ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.